3% ಬಂದೈತೆ. ಅದೇ ಇನ್ನೊಂದು 2% ಹೋತಪ್ಪ ಅಂತಂದ್ರ ಒಂದು ಲೋಡ್ ಗಂಟ್ಲೆ ಹಿರಿ ಹಾಕಿದ್ರು ಕೂಡ ಭೂಮಿ ಒಳಗೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಕಾಕಾರಿಗೆ ಹೇಳ ಭೂಮಿ ಫಲವತ್ತತೆ ಆಗ್ಲಿಕ್ಕೆ ಸಾಧ್ಯ. ಅದನ್ನ ಮಾಡ್ಲೇಬೇಕು ನಾವೆಲ್ಲರೂ ರೈತ ಬಂಧುಗಳು ದಯವಿಟ್ಟು. ಯಾಕಂದ್ರ ಭೂಮಿ ಉಳಿಸಲಿಲ್ಲ ಅಂತಂದ್ರೆ ನಾವ ಉಳಿಯಕ್ ಸಾಧ್ಯ ಇಲ್ಲ. ಭೂಮಿ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಐತಿ. ಇವತ್ತ ಸಣ್ಣ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಕ್ಯಾನ್ಸರ್, BP ಹಲವಾರು ರೋಗಗಳ ಹುಟ್ಟಿದ ತಕ್ಷಣ ಪ್ರಾರಂಭ ಆಗಿದೆ. ಕಾರಣ ಏನ? ಭೂಮಿ ಒಳಗೆ ನಾವು ವಿಷ ಹಾಕ್ತಿವಿ, ಆ ವಿಷವನ್ನು ನಾವು ಊಟ ಮಾಡ್ತೀವಿ, ಇಡೀ ನಾಡಿನ ಜನರಿಗೆ ಕೂಡ ಹಾಕ್ತಕ್ಕಂಥದ್ದಾಗಿ ನಾವು ಕೂಡ ಚಿಂತನೆ ಮಾಡ. ಅವಾಗ ಹಳ್ಳಿ ಒಳಗೆ ಬಂದ ಇದನ್ನ ಸ್ಪ್ರೇ ಮಾಡಬೇಕು, ಇದನ್ನ ಈ ರೀತಿ ಬೆಳಿಬೇಕು, ಭೂಮಿಯನ್ನ ಈ ರೀತಿ ಫಲವತ್ತತೆ ಮಾಡಬೇಕು ಅನ್ನುವಂತ ವಿಚಾರ ಇದೆ. ಅದು ಕೂಡ ಇವತ್ತು ರಾಜ್ಯದಾಗ ಇಡೀ ರಾಜ್ಯದಾಗ 5,000 ಸಿಬ್ಬಂದಿಗಳು ಇರಬೇಕಾದದ್ದ ಬರೇ ಒಂದ್ 200-300 ಮಂದಿನ ಸಿಬ್ಬಂದಿನ ಇಟ್ಕೊಂಡು ಇವತ್ತ ಅಲ್ಲೂ ಕೂಡ ಸರ್ಕಾರ ಕೆಲಸ ಮಾಡೋದ. ಇವತ್ತು ಕೃಷಿ ಕ್ಷೇತ್ರ ಬೆಳಿಬೇಕಪ್ಪ ಅಂತಂದ್ರ ಕೃಷಿ ಇಲಾಖೆ ಕೂಡ ಸದೃಢನ್ನ ಮಾಡಬೇಕಾಗಿದೆ. ನಾಳೆ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಅದು ಒಂದು ನಾವು ದೊಡ್ಡ ಪ್ರಮಾಣದಾಗ ಬೇಡಿಕೆ ಇಟ್ಟ. ಮೊದಲು ಹೆಂಗ ಹಳ್ಳಿ ಒಳಗೆ ಒಂದೊಂದು ಗ್ರಾಮ ಸೇವಕರಿದ್ರು, ಅದನ್ನ ಪ್ರತಿಯೊಂದು ಹಳ್ಳಿ ಒಳಗೆ ಕೂಡ ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡಿ ಗ್ರಾಮ ಸೇವಕರು ನೇಮಕ ಮಾಡ್ರಿ. ಯಾಕಂದ್ರ ಭೂಮಿ ನಾವೆಲ್ಲ ಯಾರು ಹೇಳ್ತಾರ ಅದನ್ನ ಔಷಧ ಬಡದ ಬಿಡುತ್ತೋ, ಯಾವ್ದು ಲಾಭ ಆಕೈತಿ. 1000 ಕಂಪನಿಗಳು ಅದಾವ, ನಂದು ಬಿಡಿಯತ್ ಒಬ್ಬ ಬರ್ತಾನ, ಎಲ್ಲ ಕೆಮಿಕಲ್ಸ್ ಇರ್ತಾವ. ಕರೆ ನಮ್ಮ ಆಶಯಕ್ಕಾಗಿ ಸಾಲಕ್ಕಾಗಿ ಹೆಚ್ಚು ಬೆಳಿಲಿ ಅಂತೇಳಿ ನಾವು ಎಲ್ಲವನ್ನ ಔಷಧ ಬಿಡಿಯತ್ತು. ಅವ್ರ ಅಧಿಕಾರಿಗಳು ಇದ್ರಪ್ಪ ಅಂದ್ರೆ ಸೈಂಟಿಫಿಕ್ ವಾಗಿ ಚೆಕ್ ಮಾಡಿ ಇದು ಹೌದು ಅಲ್ಲ ಅನ್ನುವಂತ ವಿಚಾರನ್ನ ತಿಳ್ಕೋಬಹುದು. ಈ ಕಾಕಾರ ಹೇಳ್ರಿ, ಇಡೀ ಎಲ್ಲಾ ಅಧಿಕಾರಿಗಳನ್ನ ಕರೆಸಿ 150 ಟನ್ ಕಬ್ಬು ಬೆಳೆದಾರಪ್ಪ ಅಂದ್ರೆ ಹಂಗಾಗಿಲ್ಲ. ಭೂಮಿಯನ್ನ ಮಣ್ಣ ಫಲವತ್ತತೆಯನ್ನ ಪರೀಕ್ಷೆ ಮಾಡಿದಾರ. ಭೂಮಿಗೆ ಏನು ಅವಶ್ಯಕತೆ ಐತಿ, ಭೂಮಿಗೆ ಯಾವ ಆಹಾರ ಅವಶ್ಯಕತೆ ಐತಿ, ಭೂಮಿಗೆ ಇವತ್ತೇನ ಜೀವರಾಶಿಗಳಿಗೆ ಏನು ಅಮೃತ ಬೇಕು, ಆ ಆಹಾರನ ಇವತ್ತ ವಿಜ್ಞಾನಿಗಳನ್ನ ಕರ್ಕೊಂಡು ಚೆಕ್ ಮಾಡಿಸಿ ಆಹಾರನ ಕೊಟ್ಟದಾರ. ಅಂದಾಗ ಭೂಮಿ ಒಳಗೆ ಭೂಮಿ ತುಂಬ ಎರಿಹುಳ ಆಗ್ಯಾವು. ಎರಿಹುಳ ಆಗಿ ಇವತ್ತು ನೋಡ್ರಿ ಎಲ್ಲ ಮಾಡಿದಾರ. ಅವ್ರು ಸಾಕಷ್ಟು ಎರಿಹುಳ ತೋಟಿಗೆ ಮಾಡ್ಯಾರ. ಇವನ್ನೆಲ್ಲ ಸಾಕಷ್ಟು ಇವನ್ನೆಲ್ಲ ಕೂಡ ನಾವು ಕೂಡ ಅಳವಡಿಸಬೇಕು. ಎಲ್ಲರೂ ಕೂಡ ಮನ್ಯಾಗ ಜವಾರಿ ಆಕಳನ್ನ ಸಾಕ್ಬೇಕು. ಯಾಕಂದ್ರೆ ಕಣ್ಣೀರ ಮಠ ಗುರುಗಳು ಕಾಡಸಿದ್ದೇಶ್ವರ ಗುರುಗಳು ದಿವಸ ಹೇಳ್ತಿರ್ತಾರ ಭೂಮಿ ಫಲವತ್ತತೆ ಬದಲ. ನಾವಿನ್ನೆಲ್ಲ ನಮ್ಮ ಭೂಮಿಯನ್ನ ಯಾವ ರೀತಿ ಫಲವತ್ತತೆ ಮಾಡ್ಕೊಲಿಕ್ಕೆ ಒಂದು ಹೆಂಗ ಈ ಸ್ವತಂತ್ರಕ್ಕಾಗಿ ಯುದ್ಧ ಆತ್ಲ, ನಾವೆಲ್ಲ ರೈತರ ಈ ನಾಡಿನ ಜನ ಈ ಭೂಮಿ ಫಲವತ್ತತೆಗಾಗಿ ನಾವೆಲ್ಲರೂ ಶ್ರಮ ಪಡ್ಲೇಬೇಕು. ಪಡ್ಲಿಲ್ಲ ಅಂದ್ರೆ ಮುಂದೆ ಬದುಕು ಕಷ್ಟ ಐತೆ. ಬಾಳ ಅಂದ್ರೆ ಹಿಂಗ್ 7-8 ವರ್ಷ ಹೋಗ್ತಾರ, ಭೂಮಿ ಫಲವತ್ತತೆ ಹಾಳಾದಪ್ಪ ಅಂದ್ರೆ ಏನೂ ಮಾಡಕ್ ಬರೋದಿಲ್ಲ, ಬೆಳೆದೇ ಇಲ್ಲ ಭೂಮಿ. ಆಮೇಲೆ ಫಲವತ್ತತೆ ಮಾಡಕ್ ಆಗುದಿಲ್ಲ. ಈಗ ಒಂದು 0.5% ಉಳ್ದೈತೆ, ಅದನ್ನ ಸುಧಾರಣೆ ಮಾಡ್ಕೊಂಡು ಮತ್ತೆ 100% ತರಬಹುದು. ಅದೆಲ್ಲ ಪೂರಾ ಬಾಧ ಆತಪ್ಪ ಅಂತಂದ್ರೆ ಸಾಧ್ಯ ಇಲ್ಲ. ಒಂದು ಜವಾರಿ ಆಕಳಿಂದ್ರ 10 ಎಕರೆಯಿಂದ ಒಕ್ಕಲ್ತನ ಮಾಡಬಹುದು. ಅದನ್ನೊಂದು 2,000 ಲೀಟರ್ ನೀರ ಟ್ಯಾಂಕ್ ತಂದ ಆ ಟ್ಯಾಂಕ್ನಾಗ ಅದ್ರ ತೂಕದಷ್ಟ ಗೋಮೂತ್ರ, ಅದ್ರ ತೂಕದಷ್ಟ ಸಗಣಿ, ಕಬ್ಬಿನ ಹಾಲ ಮತ್ತು ಪಪ್ಪಳಕಾಯಿ ಈ ರೀತಿ ಕೊಳ್ತಿರ್ತಕ್ಕಂಥದ ಬಾಳಿಕಾಯಿ ಇವೆಲ್ಲ ಡಿಎಸ್ಟಿ ಕಾಂಪೋಸ್ಟರ್ ಹಾಕಿ ಸುಮಾರು ಒಂದು 100 ದಿನ ಅದನ್ನ ಪ್ಯಾಕ್ ಮಾಡಿದ್ವು. ಸತ್ರು ಕೂಡ ಅಷ್ಟು ಮಹತ್ವ ಐತೆ, ಅದನ್ನ ಉಪಯೋಗ ತಗೋಬೇಕಾಗಿ. ಅದಕ್ಕಾಗಿ ಎಲ್ಲ ನನ್ನ ರೈತ ಬಂಧುಗಳು ದಯವಿಟ್ಟು ಭೂಮಿ ಫಲವತ್ತತೆಗೆ ನಾವೆಲ್ಲರೂ ಕೂಡ ಇವತ್ತು ನಮಗ್ ತಿಳಿಲ್ಲ ಅಂತಂದ್ರ ಇಲ್ಲಿ ಬಾಳ ಪ್ರಕಾರ ತೋಟಕ್ಕೆ ಬರುದು, ಮಾಹಿತಿಯನ್ನು ನೋಡುದು, ಕಣ್ಣಾರೆ ನೋಡಿದ್ಲ ಇಲ್ಲ, ಕಣ್ಲೆ ನೋಡಿದಪ್ಪ ಅಂದ್ರೆ 150 ಟನ್ ಹೆಂಗ್ ಕಬ್ಬು ಬೆಳಿತಾರೋ, ಅದು ಸಾವಯವ ಪದ್ಧತಿ ಒಳಗೆ ಬೆಳಿತಾರೋ, ನಾವು ಸಾಕಷ್ಟು ಲಾಗುಡ್ ಹಾಕ್ತು. ಇದು ಸಾವಯವ ಮತ್ತು ನೈಸರ್ಗಿಕ ಪದ್ಧತಿ ಅನ್ನುವಂತ ಪ್ರತಿಯೊಬ್ಬರಿಗೂ ಹೇಳ್ತಿತ್ತು. ಭೂಮಿ ಫಲವತ್ತತೆಯನ್ನ ನಾವು ಮಾಡ್ಲೇಬೇಕು. ಯಾಕಂದ್ರೆ ನಾವು ಇದ್ರ ಮೇಲೆ 70-90% ಜನ ಅವಲಂಬನೆಯಾಗಿ ಬದುಕಾತು ಈ ದೇಶದಾಗ. ರೇಟ್ ಸಿಕ್ಕಿಲ್ಲ ಅದು ಬೇರೆ, ಅದನ್ನ ಹೋರಾಟ ಮಾಡಿ ಪಡ್ಕೊಂಡ್ರೆ ಯಾವ ಬೆಳೆದಂತ ಬೆಳೆಗೆ ಯೋಗ್ಯವಾದ ರೇಟ್ ಇಲ್ಲ. ಇವತ್ತ ನಾವು ಕೂಡ ಯಾಕಂದ್ರೆ ಇನ್ನು ಮುಂದ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾರು ನೈಸರ್ಗಿಕ ಕೃಷಿಯನ್ನು ಬೆಳಿತಾರೋ ಅದನ್ನ ನಾವು ಚೆಕ್ ಮಾಡಿ ಡಬಲ್ ರೇಟ್ ಕೊಡು ತಗೋತೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಬೇಕಾಗಿತ್ತು, ರಾಜ್ಯ ಸರ್ಕಾರ ಕೂಡ ಮಾಡಬೇಕು. ಯಾಕಂದ್ರೆ ನಾವು ಈಗ ಬಹಳಷ್ಟು ಜನರಿಗೆ ತಲೆಯಾಗೈತಿ, ನಾವು ಸಾವಯವ ಬೆಳೀತು, ಕಷ್ಟಪಟ್ಟು ಬೆಳೀತು, ಇದು ಅಷ್ಟ ರೇಟ್ ಅದು ಅಷ್ಟ ರೇಟಪ್ಪ, ಎಲ್ಲಿ ಬೇಡ ಅಂತೇಳಿ ಈ ರೀತಿ ನಿರ್ಲಕ್ಷ್ಯತನ ಮಾಡತಕ್ಕಂಥದ್ದಾಗಿದೆ. ಸರ್ಕಾರ ಕೂಡ ಹೆಚ್ಚಿನ ಲಕ್ಷ್ಯ ಕೊಡಬೇಕು. ಅಧಿಕಾರಿಗಳು ಕೂಡ ಇವತ್ತ ಕಾಕ ಒಬ್ಬರ ಬಹಳ
ಅವರೆಲ್ಲ ವಿಚಾರವಂತರು ಕಾಂಪ್ಲೆಕ್ಸ್ ಹೋಗಿನೋ ಅಂತ ಹೇಳಿ ಎಲ್ಲ ಭೂಮಿಯನ್ನ ಅದಕ್ಕೆ ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣ ಹಾಕಿರೋದ ಉಪಯೋಗ ಆಕತಿ. ಹೆಚ್ಚಿಗೆ ಪ್ರಮಾಣ ನಾವು ಹಾಕಿದಪ್ಪ ಅಂತಂದ್ರೆ ಅದ ಅಲ್ಲಿ ವೇಸ್ಟ್ ಬಜೆಟ್ ಸುದೇ ಹಾನಿ ಆಕತಿ, ಭೂಮಿ ಕೂಡ ಹಾಳಾಕತಿ, ಫಲವತ್ತತೆಯಾಗಿ ಬರೋದಿಲ್ಲ. ಅದಕ್ಕೆಲ್ಲ ರೈತ ಬಂಧುಗಳು ತಾವು ಸಹಕರಿಸ್ರಿ. ಮತ್ತೇನ ಈಗಾಗಲೇ ಕಬ್ಬಿನ ರೂಪಾಯಿ ರೇಟ್ ತಗೊಳಕ್ ಸಾಧ್ಯ, ಇದಕ್ಕೂ ಕೂಡ ನಾವು ಒಕ್ಕಟ್ಟಾಗಿ ಭೂಮಿ ಫಲವತ್ತತೆ ಮಾಡಬೇಕಾಗಿತ್ತು. ಮತ್ತಿನ್ನ ತೂಕದ ಕೂಡ ಮೋಸ ಆಗ್ತಿರ್ತೈತಿ. ಅಂತದ್ ಏನ್ರ ತೂಕದ ಮೋಸ ಆಕೈತಪ್ಪ ಅಂತಂದ್ರ ಇಲ್ಲೊಂದ ಏಳ್ಸೂರು ಆಗ್ಲಿ ಈ ಭಾಗದಾಗ ಒಂದು ಡಿಜಿಟಲ್ ಕಾಟ ಕುಣಿಸ್ಬೇಕಂತೇಳಿ ಈಗಾಗಲೇ ನಮ್ಮ APMC ಇಲ್ಲ ಕಾಪ್ಸಿ ಅವ್ರ ಅಂತೇಳಿ ನಮ್ಮಲ್ಲಿ ಅವರ ಇವತ್ತು ಕಮಿಷನರ್ ಅದಾರ ಗೋಕಾಕದವ್ರ, ಅವ್ರಿಗೆಲ್ಲ ಹೇಳಿ ಒಂದ್ ಜಾಗ ಫಿಕ್ಸ್ ಆದಪ್ಪ ಅಂದ್ರೆ ಇಲ್ಲೊಂದು ಡಿಜಿಟಲ್ ಕಾಟವನ್ನ ಕುಣಿಸುದಪ್ಪ ಅಂತಂದ್ರ ಅದು ನಮ್ಮದು ರೈತರ ಕಾಟ ಇರ್ತದೆ. APMC ಅಲ್ಲೊಂದು ಸೆಂಟರ್ ಪ್ಲಸ್ ದಾಗ ಕುಣಿತಪ್ಪ ಅಂದ್ರೆ 4 ಕಡೆ ದಿಕ್ಕಿ ಹೋಗ್ತಕ್ಕಂಥದ್ದು ಕೂಡ ತೂಕ ಆಗಿ ಹೋತಪ್ಪ ಅಂದ್ರ ಏನು ಕೂಡ ತೂಕದ ಮೋಸ ಆಗುದಿಲ್ಲ. ಆ ರೀತಿ ಕೂಡ ಇವತ್ತ ನಾವೆಲ್ಲರೂ ಒಕ್ಕಟ್ಟಾಗಿ ಇವತ್ತು ಎಲ್ಲ ರೀತಿಯಿಂದ ಒಕ್ಕಟ್ಟು ಎಲ್ಲದಕ್ಕೂ ಬೇಕು. ಇವತ್ತು ಬಾಳಪ್ಪ ಕಾಕ ಇಲ್ಲಿ ಮಾಡ್ಯಾರ ಅಂತ ಹೇಳಿ ಇವತ್ತು ನೋಡಿ ಮನ್ಯಾಗ ಕೂತ್ರ ಅದೇನು ಆಗುದಿಲ್ಲ. ಅದನ್ನ ತಲೆ ಓಡಿಸಿ ವಿಚಾರ ಮಾಡಿ ಇದನ್ನೆಲ್ಲ ಅಭ್ಯಾಸ ಮಾಡಿ ಇದೆಲ್ಲ ಕೆಲಸ ಮಾಡ್ಬೇಕ. ನೀವು ಬೆಳಗ್ಗೆ ಎದ್ದು ಕುಡ್ದ BJP ಹಂಗ ಕಾಂಗ್ರೆಸ್ ಹಂಗ JDS ಹಂಗ ಇದೇ ಚಿಂತೆ ಐತಿ ನಿಮಗ. ಅವ್ರ ನಿಮ್ನ ಯಾರು ಉದ್ಧಾರ ಮಾಡಂಗಿಲ್ಲ, ಮಾಡೋದು ಇಲ್ಲ, ಎಂದೂ ಮಾಡೇ ಇಲ್ಲ. 79 ವರ್ಷ ಆತು. ನಮ್ಮದು ನಾವು ಬಾಳೆ ಶುದ್ಧ ಮಾಡ್ಕೊಳಕ್ಕಾಗಿ, ಭೂಮಿ ಫಲವತ್ತತೆ ಮಾಡ್ಕೊಳಕ್ಕಾಗಿ, ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ತಗೊಳಕ್ಕಾಗಿ ನೀವು ಕೂಡ ಒಕ್ಕಟ್ಟಾಗುನು. ನಮ್ಮನ್ನು ಕೂಡ ಇವತ್ತಿಲ್ಲಿ ಕಾಕಾರ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ. ಇಲ್ಲಿ ಮಲ್ಲಪ್ಪ ಅಂಗಡಿ ಅಂತೇಳಿ ನಮ್ಮ ರೈತ ಸಂಘ ಇಲ್ಲೊಬ್ಬರ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರು ಬಂದಾರ. ಅವರು 20 ಎಕರೆ ತೋಟ ಐತಿ. ಅವರು ಕೂಡ DAP ಯೂರಿಯಾ ಕಾಂಪ್ಲೆಕ್ಸ್ ಏನು ಹಾಕುದಿಲ್ಲ. ಅವರು ಎಕರೆಕ್ 50-60 ಟನ್ ಅವರು ಮಿನಿಮಮ್ ಬೆಳಿತಾರ. ಆ ರೀತಿ ನಮ್ದ್ರಾಗು ಬಹಳಷ್ಟು ಜನ ಇವತ್ತು ಎಲ್ಲ ಕಡೆ ಬದಲಾವಣೆ ಆಗತೈತಿ. ಇದೀಗ ಸಾಹೇಬ್ರು ಹೇಳಿದಂಗ ನಾವು ರೌಂದಿ ಸುಡ್ತು ಕಬ್ಬಿನ ಪಡೆದ ಮೊದಲು ಬಹಳ ಸುಡ್ತಿದ್ವು ಸರ್. ಈಗ ಸುಮಾರು 75% ಎಲ್ಲ ಜನ ಸುಧಾರಣೆಗಾರ, ಇನ್ನೊಂದು 20% ಜನ ಸುಡ್ತಾರ. ರೌಂದಿಯನ್ನ ಸುಡ್ಲೇಬಾರ್ದು, ಅದ್ರ ಅವಶ್ಯಕತೆ ಇಲ್ಲ. ಅದನ್ನ ಆ ಭೂಮಿಗೆ ಸಾಕಷ್ಟು ಫಲವತ್ತತೆ ಆಗ್ತಕ್ಕಂಥ ಗೊಬ್ಬರ ಆಗ್ತೈತಿ. ಅದೆಲ್ಲ ಕೂಡ ಜ್ಞಾನ ಐತಿ. ಮತ್ತೆ ಯಾರು ಸುಡ್ತಿರಪ್ಪ ಅಂದ್ರೆ ಹೇಳುದ ನಮ್ಮ ಸ್ವಂತ ತಾಯಿನ ಉರಿ ಹಚ್ಚಿದಂಗ ಅದು. ಅದನ್ನ ಜನರಿಗೆ ಕಸ ನಮ್ದು ಏನಾಗೈತ್ರಿ ಸರ, ಈ ಕಸದ ಸಂಬಂಧ ಸುಡ್ತಾರ ಇವ್ರು. ಕಸ ಬಾಳ ಹೇಳ್ತೈತಿ ಅಂತ ಹೇಳೋದು ಒಂದು ಕಲ್ಪನಾ ಐತಿ. ಕಸ ಹೇಳೋದಕ್ಕಿಂತ ಅದನ್ನ ತಾವ ಅಲ್ಲೇ ಬಿಟ್ರು ಕೂಡ ಕಸ ಹೆಚ್ಚಿನ ಪ್ರಮಾಣದಾಗ ಹೇಳುದಿಲ್ಲ. ದಯವಿಟ್ಟು ತಾವೆಲ್ಲರೂ ರೈತರ ಸುಧಾರಣೆ ಮಾಡ್ರಿ. ತಾವು ಕೂಡ ಅಧಿಕಾರಿಗಳು ಪಾಪ ಅಧಿಕಾರಿಗಳು ಅನ್ನಕ್ಕೆ ಏನಿಲ್ಲ ಕಾಕ, ಅಲ್ಲೊಂದು 20 ಮಂದಿ ಇದಾರೆ ನಮ್ಮ ಜಿಲ್ಲೆದಾಗ. ಅದ ಪ್ರಾಬ್ಲಮ್, ಸಿಬ್ಬಂದಿಗಳು ಕೊರತೆ ಐತಿ. ಅದನ್ನು ಕೂಡ ಇವತ್ತ ನಾವು 100% ಈ ಸಲ ಅಧಿವೇಶನದಾಗ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿ, ಯಾಕಂದ್ರೆ ಬರೇ ಅನ್ನದಾತ ದೇಶದ ಬೆನ್ನೆಲುಬು ಅಂತ ಹೇಳಿ ಅದಕ್ಕ ಇಲಾಖೆ ಗಟ್ಟಿದ್ರನಲ್ಲ. ಈಗ ನಮಗೆಲ್ಲ ಅನ್ಪಡ ಮಂದಿ ಇದಾರೆ ರೈತರ. ಔಷಧ ಯಾವ್ದು ಹಾಕ್ಬೇಕು, ಏನ್ ಹಾಕ್ಬೇಕು ಅಂತ ತಿಳಿಸಿ ಹೇಳಕ್ಕೆ ಒಬ್ಬ ಅಧಿಕಾರಿ ಕೂಡ ಬೇಕು. ಅದಕ್ಕ ಅದನ್ನು ಕೂಡ ಇವತ್ತ ಒಕ್ಕಟ್ಟಾಗಿ ಹೋರಾಟ ಮಾಡ್ನು. ನೀವು ಕೊಡಿ, ಒಂದೇ ತಾಯಿ ಮಕ್ಕಳಂಗ್ ಬದುಕುನು ಅಂತ ಹೇಳಿ ತಮ್ಗೆಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತು